ನಮಸ್ಕಾರ ವೀಕ್ಷಕರೇ. ಕೊಲಂಬಿಯಾದಲ್ಲಾದಂತ ಅರ್ಥಕ್ವೇಕ್ ಎಲ್ಲಾ ಕಡೆ ನೋಡಿದ್ವಿ. ಆದ್ರೆ ಇದಕ್ಕೆ ಈಗ ಆಗ್ತಾ ಇರುವಂತ ಇನ್ಸಿಡೆಂಟ್ ಗಳಿಗೆ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಯಾವುದು ಅನ್ನೋದಾದ್ರೆ ಸಮುದ್ರಗಳಲ್ಲಿ ನೀರ್ ಖಾಲಿ ಆಗ್ತದೆ. ಈ ವಿಡಿಯೋಗಳನ್ನ ತುಂಬಾ ಕಡೆ ನೋಡಿರ್ತೀರಾ. ಸುಮಾರು 100 ಮೀಟರ್ 200 ಮೀಟರ್ ಸಮುದ್ರದಲ್ಲಿ ನೀರ್ ಖಾಲಿ ಆಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ ನೀರೆಲ್ಲ ಅಂದಾಗ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಏನು, ಭೂಮಿ ಒಳಗಡೆ ಸಮುದ್ರದ ಆಳದಲ್ಲಿ ಬಿರುಕು ಅನ್ನೋದು ಬಿಡ್ತಾ ಇದೆ. ಆ ಬಿರುಕು ಬಿಡ್ತಾ ಇದ್ದಾಗ ಈ ನೀರೆಲ್ಲ ಹೋಗಿ ಅಲ್ಲಿ ಶೇಖರಣೆ ಆಗ್ತಾ ಇದೆ. ಆಟೋಮೆಟಿಕಲಿ ಭೂಮಿ ಒಳಗಡೆ ಕೆಲವಷ್ಟು ರಿಯಾಕ್ಷನ್ಗಳಾಗತ್ತೆ. ಆ ಕಡೆ ಲಾವಾ ಹರಿತಾ ಇರುತ್ತೆ. ಈ ಲಾವಾ ಹರಿತಾ ಇರೋದ್ರಿಂದ ಪ್ರೆಷರ್ಗಳು ಕ್ರಿಯೇಟ್ ಆಗುತ್ತೆ. ಇದು ಆಟೋಮೆಟಿಕಲಿ ಏನು ಕ್ರಿಯೇಟ್ ಮಾಡ್ತಾ ಇದೆ, ಒಂದು ಅರ್ಥಕ್ವೇಕ್ ಕ್ರಿಯೇಟ್ ಮಾಡಿದ್ರೆ ಇನ್ನೊಂದು ಭೂಕಂಪಗಳು ಎರಡು ಒಟ್ಟಿಗೆ ಕ್ರಿಯೇಟ್ ಆಗ್ತಾ ಇದೆ ಸೈಮಲ್ಟೇನಿಯಸ್ಲಿ. ಕಾರಣ ಬಂದು ನಾನು ಅದೇ ಹೇಳಿದ್ದು, ಎಲ್ಲಂದ್ರಲ್ಲಿ ಅರ್ಥಕ್ವೇಕ್ ಗಳಾಗ್ತಾ ಇರೋದಕ್ಕೆ ಪ್ಲಸ್ ಈ ಭೂಕಂಪಗಳಾಗ್ತಾ ಇರೋದಕ್ಕೆ ಒಂದೇ ಕಾರಣ, ಸಮುದ್ರದ ನೀರು ಅನ್ನೋದು ಅಲ್ಲಲ್ಲೇ ಖಾಲಿ ಆಗ್ತಾ ಇದೆ. ಎಷ್ಟೋ ಬೀಚ್ಗಳಲ್ಲಿ ನೀವು ನೋಡಿರ್ಬೋದು, ಬೀಚ್ಗಳು ತೋರಿಸ್ತಾನೆ ಇದ್ದಾರೆ, ಬೀಚ್ಗಳಲ್ಲೆಲ್ಲ ನೀರು ಖಾಲಿ ಆಗಿದೆ, ಬೋಟ್ಗಳು ನೀರಿಲ್ದೆ ನಿಂತಿದ್ದಾವೆ. ಆ ಬೋಟ್ಗಳನ್ನ ಅಲ್ಲಿಂದ ಶಿಫ್ಟ್ ಮಾಡೋದು ಕೆಲವಷ್ಟು ಸಲ ಕಷ್ಟ ಆಗಿದೆ ಬಿಡಿ. ಆದ್ರೂ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇರೋದು ಇನ್ನ ಮುಂದೆ ಭೀಕರತೆ ಬರಬಹುದಾ. ಯಾಕೆ ಅಂದ್ರೆ ಜ್ಞಾನಿಗಳು ಬರೆದ್ಬಿಟ್ಟಿದ್ರು ಸಪ್ತ ಸಮುದ್ರಗಳು ಖಾಲಿ ಆಗ್ತವೆ ಅಂತ. ಇವತ್ತು ಅಂತ ಪರಿಸ್ಥಿತಿನ ಎದುರಿಸ್ತಾ ಇದೆಯಾ ಪ್ರಪಂಚ. ಕಾರಣ ಬಂದು ನಾನು ತೋರಿಸ್ತಾ ಇದೀನಿ, ಸಮುದ್ರಗಳಲ್ಲಿ 100 ಮೀಟರ್ 200 ಮೀಟರ್ ದಡದಿಂದ ನೀರು ಖಾಲಿ ಆಗ್ತಾ ಇದೆ. ಈ ರೀತಿನೇ ಖಾಲಿ ಆಗ್ತಾ ಹೋದ್ರೆ ಮುಂದೆ ಒಂದು ದಿನ ಭೀಕರತೆನ ಎದುರಿಸ್ಬೇಕಾಗತ್ತೆ. 1 2 ಅಂತ ಅಲ್ಲ, ತುಂಬಾ ಬೀಚ್ಗಳಲ್ಲಿ ಇದು ನಡೀತಾ ಇದೆ. ಕೆಲವಷ್ಟು ಬೀಚ್ಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದ್ರೆ ಆ ಜಾಗದಲ್ಲಿರುವಂತ ಭೂಪ್ರದೇಶ ನೀರಿನಲ್ಲಿ ಮುಳುಗ್ತಾ ಇದೆ. ಇನ್ನ ಕೆಲವಷ್ಟು ಕಡೆ ಭೂಪ್ರದೇಶ ಭೂಮಿಯಿಂದ ಆಚೆ ಬರ್ತಾ ಇದೆ. ಈ ಎರಡು ರೀಸನ್ ಇಂದ ಇವತ್ತು ಏನಾಗ್ತಾ ಇದೆ, ಈ ರೀತಿ ಭೂಕಂಪಗಳು, ಎಲ್ಲಂದ್ರಲ್ಲಿ ಭೂಕಂಪಗಳು, ಜನ ಸಾಯ್ತಾ ಇದ್ದಾರೆ. ಇದು ಬರೀ ಕೊಲಂಬಿಯಾಗೆ ನಿಂತಿದ್ದಲ್ಲ, ವೆನಿಜುಲಾದಲ್ಲಾಯ್ತು, ಈಗ ಕೊಲಂಬಿಯಾದಲ್ಲಾಯ್ತು, ಇಂಡೋನೇಷ್ಯಾದಲ್ಲಾಯ್ತು, ಫಿಲಿಪೈನ್ಸ್ ಎಲ್ಲ ಆಯ್ತು. ದಿನನಿತ್ಯ ಒಂದಲ್ಲ ಒಂದು ಕಡೆ ಭೂಕಂಪ ಆಗ್ತಾ ಇದೆ, ಒಂದೊಂದು ಕಡೆ ಮೇಜರ್ ಆಗಿ ಆಗ್ತಾ ಇದೆ ಅಷ್ಟೇ. ಇಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರೋದು. ಕೆಲವಷ್ಟು ಕಡೆ ಭೂಮಿ ಸಮುದ್ರದ ಆಳಕ್ಕೆ ಹೋಗ್ತಾ ಇದೆ, ಇನ್ನ ಕೆಲವಷ್ಟು ಕಡೆ ಭೂಮಿ ಸಮುದ್ರದಿಂದ ಆಚೆ ಬರ್ತಾ ಇದೆ. ಅದಕ್ಕೆ ಹೇಳಿದ್ದು ಇದು ಯಾವಾಗ ಬೇಕಾದ್ರೂ ಇನ್ನ ಜಾಸ್ತಿ ಆಗ್ಬೋದು ಅಂತ ಎಚ್ಚರಿಸ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಎಲ್ಲೆಲ್ಲ ಆಗ್ಬೋದು ಗೊತ್ತಿಲ್ಲ. ಇಲ್ಲಿ ಕೆಲವಷ್ಟು ಇಮೇಜ್ ತೋರಿಸ್ತಾ ಇದೀನಿ. ಒಂದು ಆಫ್ರಿಕಾ ಸಪರೇಟ್ ಆಗ್ತಾ ಇರೋದನ್ನ ತುಂಬಾ ಜನ ನೋಡಿದೀವಿ. ಏನಂದ್ರೆ ಆಫ್ರಿಕಾದ ಒಂದು ಭೂಭಾಗನೇ ಸಪರೇಟ್ ಆಗ್ತಾ ಇದೆ. ಈ ಭೂಭಾಗ ಅಂದ್ರೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಭೂಭಾಗಗಳು ಸಪರೇಟ್ ಆಗ್ತಾ ಇದೆ. ಇನ್ನ ಎಷ್ಟೋ ಕಡೆ ಭೂಭಾಗಗಳು ಕುಸಿತಾ ಇದೆ. ರಸ್ತೆಗಳು ಹೊಸದಾಗಿ ಡಾಂಬರ್ ಹಾಕಿರ್ತಾರೆ, ಅದು ಕಿತ್ತೋಗ್ತಾ ಇದೆ, ರಸ್ತೆಗಳು ಕುಸಿತಾ ಇರೋದನ್ನು ನೋಡಿದೀವಿ. ಇದೆಲ್ಲಾ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಅಂದ್ರೆ ಭೂಮಿ ಒಳಗಡೆ ಸಾಂದ್ರತೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಭೂಮಿ ಸ್ಪ್ಲಿಟ್ ಆಗೋದಕ್ಕೆ ಶುರು ಆಗಿದೆ ಅಂತ ಒಂದ್ ಕಡೆ ಹೇಳಿದ್ರೆ, ಸಮುದ್ರದ ಒಳಗಡೆ ಕೂಡ ಇದೇ ರೀತಿ ಭೂಮಿ ಸ್ಪ್ಲಿಟ್ ಆಗೋದಕ್ಕೆ ಶುರು ಆಗಿದೆ. ಈ ಸ್ಪ್ಲಿಟ್ ಆದಾಗ ಏನಾಗುತ್ತೆ, ಈ ಸಮುದ್ರದ ನೀರು ಆ ಸ್ಪ್ಲಿಟ್ ಆಗಿರೋ ಭೂಭಾಗಕ್ಕೆ ಹೋಗ್ತಾ ಇದೆ. ಅಲ್ಲಿರುವಂತ ಲಾವಾ ಜೊತೆ ರಿಯಾಕ್ಟ್ ಆಗ್ತಾ ಇದ್ದಾಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೊಗೆ, ಧೂಳು, ಫ್ಯೂಮ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ. ಇದು ಏನ್ ಮಾಡ್ತಾ ಇದೆ, ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಗಳ ಮೇಲೆ ಸ್ವಲ್ಪ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇದರಿಂದಾನೇ ಅರ್ಥಕ್ವೇಕ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಮುಂದೆ ಏನಾಗ್ಬೋದು ಏನು ಹೇಳೋದಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಯಾವ ಭೂಭಾಗ ಮೇಲ್ ಬರುತ್ತೆ, ಯಾವ ಭೂಭಾಗ ಕೆಳಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗದೆ ಜನ ಒದ್ದಾಡುವಂತ ಪರಿಸ್ಥಿತಿ. ಯಾವಾಗ ಎಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಎತ್ತರದ ಕಟ್ಟಡಗಳಲ್ಲಿ ವಾಸಿಸೋದನ್ನ ಕಡಿಮೆ ಮಾಡೋದಕ್ಕೆ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕಾರಣ ನಾನು ಅದೇ ಹೇಳದ್ನಲ್ಲ, ಭೂಮಿ ಒಳಗಡೆ ಆಗ್ತಾ ಇರೋದು ಅಂದ್ರೆ ಸಮುದ್ರದ ಆಳದಲ್ಲಿ ಆಗ್ತಾ ಇರೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಜ್ಞಾನಿಗಳು ಇಂಥದ್ದನ್ನೇ ಬರೆದಿದ್ದು, ಒಂದಲ್ಲ ಒಂದು ದಿನ ಬರುತ್ತೆ ಸಪ್ತ ಸಮುದ್ರಗಳು ಖಾಲಿ ಆಗುವಂತ ದಿನ ಅಂತ. ಖಾಲಿ ಆಗುತ್ತೋ ಬಿಡುತ್ತೋ, ಸದ್ಯಕ್ಕೆ ಒಂದು ಭಾಗದ ತನಕ ಖಾಲಿ ಆಗಿರೋದ್ರಿಂದ ಜನಕ್ಕೆ ಖಾಲಿ ಆಗ್ತಾ ಇದೆಯೇನೋ ಅಂತ ಅನ್ನಿಸೋ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತಾನೆ ಹೇಳ್ಬೇಕು. ಇನ್ನ ಜಾಸ್ತಿ ಆದ್ರೂ ಆಗ್ಬೋದು. ಕಾರಣ ಕಾಣಿಸ್ತಾ ಇದೆ, 100 ಮೀಟರ್ 200 ಮೀಟರ್ ಸಮುದ್ರ ಖಾಲಿ ಆಗ್ತಾ ಇದೆ. ಆದ್ರೂ ಕೂಡ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಇಂದ ನಾವಿರೋ ಕಡೆ ಇರೋ ಸಮುದ್ರಗಳು ಬೇರೆ ಕಡೆ ಶಿಫ್ಟ್ ಆಗ್ಬಹುದು. ನಮ್ಮ ಪಕ್ಕದಲ್ಲಿ ಇನ್ನೊಂದು ಭೂಭಾಗ ಮೇಲಕ್ಕೆ ಬರ್ಬೋದು. ಅವಾಗ ಆಟೋಮೆಟಿಕಲಿ ಸಮುದ್ರ ಖಾಲಿ ಆಗೋಯ್ತು ಅನ್ನೋಗೆ ನಮಗ್ ಕಾಣಿಸೋದು. ಬಟ್ ಬೇರೆ ಕಡೆ ಆ ಸಮುದ್ರ ಶಿಫ್ಟ್ ಆಗಿರುತ್ತೆ, ಭೂಭಾಗವನ್ನು ಮೇಲ್ ಬಂದಿರುತ್ತೆ ಅಷ್ಟೇ. ಅಲ್ಲಿ ಇದರಿಂದ ಅನಾಹುತ ಏನು ಅನ್ನೋದಕ್ಕೆ ಎಕ್ಸಾಂಪಲ್ ನೋಡಿದ್ವಿ, ಯಾವ ರೀತಿ ಅನಾಹುತ ಆಗ್ತಾ ಇದೆ ಅಂತ. ಇರೋ ಬರೋ ಜಾಗಗಳೆಲ್ಲ ಬಿದ್ದು ಕುಸಿದು ಹಾನಿ ಆಗೋದಂತೂ ಫಿಕ್ಸ್. ಅದರಲ್ಲೂ ಮ್ಯಾಗ್ನಿಟ್ಯೂಡ್ 7.5 ಮೇಲಾದ್ರೆ ಇನ್ನ ಜಾಸ್ತಿ ಹಾನಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ನೋಡೋಣ ನಮ್ಮ ಭಾರತಕ್ಕೆ ಅಂತದ್ದೇನಾದ್ರೂ ಕಂಟಕ ಇದೆಯಾ ಅನ್ನೋದಾದ್ರೆ, ಇಲ್ಲೊಂದು ಇಮೇಜ್ ತೋರಿಸ್ತಾ ಇದೀನಿ ನೋಡಿ. ಇದರಲ್ಲಿ ನಮ್ಮ ಭಾರತದ ಇಂಡಿಯನ್ ಪ್ಲೇಟ್ ಏನಿದೆ ಇದು ಈಗ ಪುಷ್ ಆಗ್ತಾ ಇದೆ ಹಿಮಾಲಯದ ಕಡೆಗೆ. ಒಂದು ಇಲ್ಲೇನಾಗುತ್ತೆ, ಹಿಮಾಲಯದ ಎತ್ತರ ಇನ್ನೊಂಚೂರು ಜಾಸ್ತಿ ಆಗ್ಬೋದು, ಇಲ್ಲ ಸ್ಲೈಡಿಂಗ್ ಮೂವ್ಮೆಂಟ್ ಇಂದ ಭಾರತ ಹಿಮಾಲಯದಿಂದ ಸ್ವಲ್ಪ ದೂರ ಸರಿಯೋ ಚಾನ್ಸಸ್ ಇರುತ್ತೆ. ಅಂದ್ರೆ ಈ ನೇಪಾಳ ಏನಿದೆ ಈ ಭೂಭಾಗದಿಂದ ಸ್ವಲ್ಪ ದೂರ ಸರಿಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ಒಂದು ಮ್ಯಾಪಿಂಗ್ ಮಾಡಿದ್ದಾರೆ ಸೈಂಟಿಸ್ಟ್ಗಳು, ಇಲ್ಲಿ ತೋರಿಸ್ತಾ ಇದೀವಿ ನೋಡಿ. ಮಧ್ಯದಲ್ಲಿ ಇದೆಯಲ್ಲ ಈ ನಾಜ್ಕಾ ಪ್ಲೇಟು ಪ್ಲಸ್ ಕೆರಿಬಿಯನ್ ಪ್ಲೇಟ್ ಮಧ್ಯಾಹ್ನ ರೀಸೆಂಟ್ ಆಗಿ ಆಗಿರುವಂತ ಅರ್ಥಕ್ವೇಕ್ ಗಳಾಗಿರೋದು. ಈ ಎರಡರ ಮಧ್ಯಾಹ್ನ ಅಂದ್ರೆ ವೆನಿಜುಲಾ ಪ್ಲಸ್ ಈ ಕಡೆ ಕೊಲಂಬಿಯಾ ಎರಡು ಕಡೆನೂ ಆಯ್ತು. ಅದನ್ನ ಬಿಟ್ರೆ ಬೇರೆ ಅರ್ಥಕ್ವೇಕ್ ಗಳು ಆಗ್ತಾ ಇರೋದು
ಫಿಲಿಪೈನೋ ಪ್ಲೇಟ್ ಅಂತ ಕರೆದಿದ್ದಾರಲ್ಲ ಈ ಭಾಗದಲ್ಲಿ, ಅಂದ್ರೆ ಈ ಪ್ಲೇಟ್ ಗಳ ಮೇಲೆ ಪ್ರೆಷರ್ ಅನ್ನೋದು ಬೀಳ್ತಾ ಇದೆ. ಒಂದು ಈ ಪ್ಲೇಟ್ ಕಾಣಿಸ್ತಾ ಇರ್ಬೋದು ನಿಮಗೆ, ಈಕ್ವೆಡಾರ್ ಪೆಸಿಫಿಕ್ ಪ್ಲೇಟ್ ಏನಿದೆ ಈ ಪ್ಲೇಟ್ ಪುಷ್ ಮಾಡ್ತಾ ಇದೆ. ಪುಷ್ ಮಾಡ್ದಾಗೆಲ್ಲ ಈ ಪ್ಲೇಟ್ ಮೇಲೆ, ಅಂದ್ರೆ ಫಿಲಿಪೈನ್ಸ್ ಪ್ಲೇಟ್ ಆಗ್ಬಹುದು, ಇಂಡೋನೇಷಿಯನ್ ಪ್ಲೇಟ್, ಈ ಆಸ್ಟ್ರೇಲಿಯನ್ ಪ್ಲೇಟ್ ಮೇಲೆ ಪ್ರೆಷರ್ ಅನ್ನೋದು ಬಿದ್ದು ಈ ಭಾಗದಲ್ಲಿ ಅರ್ತ್ ವೇಕ್ಗಳು ಜಾಸ್ತಿ ಆಗ್ತದೆ. ರಿಂಗ್ ಆಫ್ ಫೈರ್ ಏನ್ ಕರೆದಿದ್ರು ಅದರಲ್ಲಿ ಆಕ್ಟಿವಿಟಿಗಳು ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಒಟ್ನಲ್ಲಿ ಇದೆಲ್ಲ ಕೂಡ ಜ್ಞಾನಿಗಳು ಬರೆದಿದ್ರು, ಯಾವುದ್ರ ಮೂಲಕ ಅಧ್ಯಯನ ಮಾಡಿದ್ರು ಬಿಡಿ ಅದು ಸೆಕೆಂಡ್ರಿ. ಬಟ್ ಆದ್ರೆ ಇದೆಲ್ಲ ನಡೀತಾ ಇರೋದು ಅವರು ಬರೆದಿದ್ದಕ್ಕೆ ಒಂದು ಸಾಕ್ಷಿ ಅಷ್ಟೇ. ಮುಂದೇನಾದ್ರೂ ಎಚ್ಚೆತ್ಕೊಳ್ಳಿ, ಎತ್ತರವಾದ ಕಟ್ಟಡಗಳಲ್ಲಿ ಬದುಕುವುದು ಬೇಕಾ ಬೇಡವಾ ಡಿಸೈಡ್ ಮಾಡ್ಕೊಳ್ಳಿ. ಈಚೆನೆ ಸಣ್ಣ ಪುಟ್ಟ ಜಾಗಗಳಲ್ಲಿ ಇದ್ರೆ ಈಗಾದ್ರೂ ಜೀವ ಉಳಿಸ್ಕೋಬಹುದು. ಎತ್ತರವಾದ ಕಟ್ಟಡಗಳಿದ್ರೆ ಅದರಿಂದ ಬದುಕೋದು ತುಂಬಾನೇ ಕಷ್ಟ ಇದೆ. ಎಚ್ಚರವಾಗಿರಿ. ಇನ್ನ ಈ ತರದೆಷ್ಟು ವಿಷಯಗಳಿದಾವೆ ತಿಳ್ಕೊಳ್ಳೋದು, ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.